ಮಾವಿನಕಾಯಿ ಸಿಪ್ಪೆಲಿ ತುಂಬ ವಿಟಮಿನ್ ಇರುತ್ತೆ, ರುಚಿನೂ ಇರುತ್ತೆ. ಇದು ಯಾರಿಗೂ ಅಷ್ಟು ಗೊತ್ತಿರಲ್ಲ. ಈ ರೀತಿ ಸಿಪ್ಪೆ ಸಮೇತ ಮಾಡಿರೋ ಕಾಡು ಮಾವಿನಕಾಯಿ ಗೊಜ್ಜು ನೀವೂ ತಿನ್ನಬೇಕಾ? ಇದನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಕರೆಕ್ಟಾಗಿ ನೋಡಿಕೊಂಡು ಅದೇ ಪ್ರಕಾರ ಮಾಡಿ. ಮೊದಲನೇ ಇಂಗ್ರೀಡಿಯೆಂಟು ಮಧ್ಯ ಕಟ್ ಮಾಡಿರೋ 10 ಕಾಡು ಮಾವಿನಕಾಯಿ. ಎರಡನೇದು 4ರಿಂದ 5 ಹಸಿರು ಮೆಣಸಿನ್ಕಾಯಿ. ಈ ಹಸಿರು ಮೆಣಸಿನ್ಕಾಯಿನ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ರೀತಿಯಾಗಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಉದ್ದ ಕಟ್ ಮಾಡಬಾರ್ದು. 1 ಟೀ ಸ್ಪೂನ್ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪು ತಗೊಂಡಿದ್ದೀನಿ. 2 ಖಾರ ಇರೋ ಮೆಣಸಿನ್ಕಾಯಿ, 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ, 1 ಟೀ ಸ್ಪೂನ್ ಉದ್ದು, ತೆಂಗಿನಕಾಯಿ, ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು. ಈ ಕಾಡು ಮಾವಿನಕಾಯಿನ 1 ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ಮತ್ತು ಇದೇ ಮಾವಿನಕಾಯಿನ ಫ್ರೆಶ್ ನೀರು ಹಾಕಿ ಇನ್ನೊಂದು ಸರಿ ತೊಳ್ಕೊಂಡಿದ್ದೀನಿ. ಮಾವಿನಕಾಯಿ ಸಿಪ್ಪೆನ ಬಿಸಾಡಬಾರ್ದು, ಇದರಲ್ಲಿ ತುಂಬಾ ವಿಟಮಿನ್ ಇರುತ್ತೆ. ಅದಕ್ಕೋಸ್ಕರ ಸಿಪ್ಪೆ ಸಮೇತ ಕುಕ್ ಮಾಡ್ಕೊಳ್ಬೇಕು. ಇದು ಟೇಸ್ಟೂ ಇರುತ್ತೆ. ಮಸಾಲೆ ಹಿಡೀಲಿ ಅಂತ ಎಲ್ಲ ಮಾವಿನಕಾಯಿ ಸಿಪ್ಪೆನೂ ಕಟ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿನ ತುಂಬಾ ಕಡಿಮೆ ಹಾಕಬೇಕು, ಯಾಕೆಂದರೆ ಈ ಮಸಾಲ ರುಬ್ಬುವಾಗ ನಾವು ಉದ್ದು ಸಹ ಹಾಕ್ಕೊಂಡಿರ್ತೀವಿ. ಸಾರು ತುಂಬ ಗಟ್ಟಿಯಾಗಬಾರ್ದು, ಚೆನ್ನಾಗಿರಲ್ಲ. ನಾನು ಎಷ್ಟು ನೀರು ಹಾಕ್ತಿದ್ದೀನಿ ಅಷ್ಟೇ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಈ ಮಾವಿನಕಾಯಿ ಕಂಪ್ಲೀಟಾಗಿ ಮುಳುಗೋಷ್ಟು ನೀರು ಹಾಕಿಲ್ಲ, ಒಂದು 3/4 ಭಾಗ ನೀರು ಹಾಕಿಬಿಟ್ಟು ಅದಕ್ಕೆ ಪ್ಲೇಟಲ್ಲಿ ಇಟ್ಕೊಂಡಿದ್ನಲ್ಲ ಕ್ರಾಸಾಗಿ ಕಟ್ ಮಾಡಿದ ಮೆಣಸಿನ್ಕಾಯಿ, ಉಪ್ಪು ಮತ್ತು ಬೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಕಟ್ ಮಾಡಿರೋ ಮಾವಿನಕಾಯಿ ಒಳಗಡೆ ಉಪ್ಪು, ಖಾರ, ಬೆಲ್ಲ ಎಲ್ಲ ಚೆನ್ನಾಗಿ ಹಿಡಿಬೇಕು. ಮತ್ತು ಈ ಮಾವಿನಕಾಯಿ ಸಿಪ್ಪೆಲಿರೋ ವಿಟಮಿನ್ಸ್ ಎಲ್ಲ ಈ ನೀರೊಳಗಡೆ ಬಿಡಬೇಕು. ಇದಕ್ಕೆ ನಾವು ಸ್ಲೋ ಫ್ಲೇಮಲ್ಲಿ ಸುಮಾರು 10 ನಿಮಿಷ ಕುದಿಸ್ಬೇಕಾಗತ್ತೆ. ನಾನು ಒಂದು ಸೈಡು ಮಾವಿನಕಾಯಿನ ಕುದಿಲಿಕ್ಕೆ ಇಟ್ಟಿದ್ದೀನಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸು, ಮಾಡಲಿಕ್ಕೆ ಸಹ ತುಂಬಾ ಸುಲಭ. ಎಣ್ಣೆನ 5ರಿಂದ 6 ಸ್ಪೂನ್ವರೆಗೂ ಹಾಕ್ಕೊಳ್ಬೋದು. ನಾನು ಬರೀ ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅಷ್ಟೇ. ಮೆಣಸಿನ್ಕಾಯಿನ ಪೀಸಸ್ ಮಾಡಿ ಈ ಉದ್ದಿನ ಕಾಳು ಒಳಗಡೆ ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಸ್ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಇವಾಗ ಹುರಿದಿರೋ ಮಸಾಲೆ ಮತ್ತು ತೆಂಗಿನಕಾಯಿ ಎರಡನ್ನೂ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಳ್ಬೇಕು. ತೆಂಗಿನಕಾಯಿ ಅತಿಯಾಗಿ ಹಾಕಿದರೆ ಟೇಸ್ಟ್ ಬರಲ್ಲ. ನಾರ್ಮಲ್ ಸೈಜ್ ಇಡ್ಲಿ ಬೌಲಲ್ಲಿ ಅರ್ಧ ಬೌಲು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಜೊತೆಗೆ ಫ್ರೈ ಮಾಡಿರೋ ಉದ್ದು ಮತ್ತು ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಎಲ್ಲ ಬೆಂದು ಸಿಪ್ಪೆಲಿರೋ ವಿಟಮಿನ್ಸ್ ಎಲ್ಲ ಸಾರಿಗೆ ಬಿಟ್ಟಿದೆ. ಇವಾಗ ರುಬ್ಕೊಂಡಿರೋ ಮಸಾಲೆನ ಮಾವಿನಕಾಯಿ ಒಳಗಡೆ ಹಾಕಬೇಕು. ಈ ಮಾವಿನಕಾಯಿ ಗೊಜ್ಜು ಎಷ್ಟು ಕುದಿಯುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ಮಾವಿನಕಾಯಿ ಒಳಗಡೆ ಹಿಡಿಬೇಕು, ಅಷ್ಟು ಕುದಿಬೇಕದು. ಇಷ್ಟು ವಿಟಮಿನ್ ಇರೋ ಟೇಸ್ಟ್ ಇರೋ ಮಾವಿನಕಾಯಿ ಸಾರಿಗೆ ಎಣ್ಣೆ ಹಾಕಿ ಹಾಳು ಮಾಡಬಾರ್ದು ಅಂತ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಒಗ್ಗರಣೆ ಅಷ್ಟೇ. ಇದಕ್ಕೆ 5ರಿಂದ 10 ನಿಮಿಷ ಗ್ಯಾಸಲ್ಲಿ ಕುದಿಲಿಕ್ಕೆ ಬಿಟ್ಟರೆ ಈ ಮಾವಿನಕಾಯಿ ಸಾರು ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ.